ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತುಂಬ ನೋಡ್ತಿದ್ದೀರಾ, ಅಲ್ಲಿ ಗುಂಡಿ ಎಲ್ಲ ಇದೆ ಅಂತ ನಿಮಗೆ ಕಾಣ್ತಾ ಇದೆ ಮಂಗಳೂರಲ್ಲಿ. ಸೊ ಅದೇ ರೀತಿ ನಮ್ಮದು ಬಚ್ವೆ ಸರೌಂಡಿಂಗ್ಸಲ್ಲಿ ಎಷ್ಟು ಗುಂಡಿ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವಾಗ ನಾನು ಬಚ್ವೆ ಜಂಕ್ಷನ್ ಹತ್ರ ಇದ್ದೇನೆ, ಚರ್ಚ್ ಹತ್ರ. ನೋಡ್ಬೋದು ಇಲ್ಲಿದ್ದ ಗುಂಡಿ ಯಾವ ರೀತಿ ಇದೆ ಅಂತ ನೋಡಿ. ಬಚ್ವೆ ಜಂಕ್ಷನಿಂದ ಕೈಕಂಬ ಹೋಗೋ ರೋಡಲ್ಲಿ ಫುಲ್ಲು ಗುಂಡಿ ನೋಡಿ. ಇದು ನಮ್ಮ ಬಚ್ವೆ ಜಂಕ್ಷನಿನ ಅವಸ್ಥೆ. ಇದು ಒಂದೇ ಅಲ್ಲ, ಇನ್ನೂ ಕೂಡ ಇದೆ, ತೋರಿಸ್ತೇನೆ. ಅದೇ ಥರ ಬಚ್ವೆದ್ದು ಬ್ರಿಡ್ಜ್ ಇದೆ ಚಿಕ್ಕದೊಂದು, ಅದರ ತೋಡತ್ರ ಕ್ರಾಸ್ ಆದ ನಂತರ ನೋಡಿ ಒಂದು ಗುಂಡಿ ಇದೆ. ಅದೇ ಥರ ಈಚೆ ಬದಿ ನೋಡಿ, ಸೊ ಇಲ್ಲಿದ್ದು ಗುಂಡಿ ನೋಡಿ. ಇದು ಇನ್ನೊಂದು ಲೊಕೇಶನ್ ನಮ್ಮ ಗುಂಡಿದ್ದು. ಮೇನ್ ಬಚ್ವೆ ಜಂಕ್ಷನ್ ಇಂದಾನೆ ಚರ್ಚ್ ಹೋಗೋ ರೋಡಲ್ಲಿ. ಬಚ್ವೆ ಜಂಕ್ಷನ್ ಆದ ನಂತರ ನೋಡ್ಬೋದು ಇದು ಚೆಕ್ ಪೋಸ್ಟ್, ಬಚ್ವೆ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಕಾಂಕ್ರೀಟ್ ರೋಡ್ ಎಂಡ್, ಅಲ್ಲಿಗೆ ಗುಂಡಿ. ಸೊ ಯಾವ ರೀತಿ ಇದೆ ಗುಂಡಿ ನೋಡಿ. ಈಗ ಒಂದು ಗಾಡಿ ಬಂತು ನೋಡಿ, ಯಾವ ರೀತಿ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತದೆ. ಸೊ ಇದು ನಮ್ಮ ಬಚ್ವೆದ್ದು ಸ್ಟೇಟ್ ಹೈವೇ. ಎಲ್ಲರೂ ಮಂಗಳೂರಿದ್ದು ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಬಚ್ವೆದ್ದು ಇಲ್ಲಿದ್ದು ಇನ್ನೂ ರೋಡು ಸರಿ ಆಗಲೇ ಇಲ್ಲ ನೋಡಿ. ಎಷ್ಟು ಡೇಂಜರಸ್ ಇದು ಗುಂಡಿಗಳಂತ. ಇದರ ನಡುವಲ್ಲಿ ಕೂಡ ಚಿಕ್ಕ ಚಿಕ್ಕ ಗುಂಡಿಗಳಿದೆ, ನಾನು ಅದನ್ನು ತೋರಿಸಲಿಲ್ಲ. ಮೇನ್ ಗುಂಡಿ ಎಷ್ಟು ಡೇಂಜರಸ್ ಇದೆ ಅದನ್ನು ಮಾತ್ರ ತೋರಿಸ್ತಿದ್ದೇನೆ. ಇದೀಗ ಬಚ್ವೆ ಗೋಲ್ಡನ್ ಬಸ್ ಇದೆ, ಅವರದ್ದು ಮನೆ ಹತ್ರದ್ದು ರೋಡ್ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ. ಇವಾಗ ನೋಡಿ ಯಾವ ರೀತಿ ಗುಂಡಿ ಇದೆ. ಇದು ಇಲ್ಲಿ ಗುಂಡಿ ಜಾಸ್ತಿ ಇದ್ದದ್ದು, ಆದರೆ ರೀಸೆಂಟಾಗಿ ಸ್ವಲ್ಪ ಎಂತ ಹೇಳ್ತಾರೆ ಮಣ್ಣು ಜಲ್ಲಿ ಹಾಕಿದ್ದಾರೆ ಅಷ್ಟೇ, ಆದರೂ ಸರಿಯಾಗಲಿಲ್ಲ ನೋಡಿ. ಯಾವ ರೀತಿ ವೆಹಿಕಲ್ಸ್ ಹೋಗ್ತದೆ ನೋಡಿ. ನೈಟ್ ಟೈಮ್ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಎಂತ ಇಲ್ಲ. ಎಷ್ಟು ಡೇಂಜರಸ್ ಇದು. ಗುಂಡಿ ಇದೆ ಇಲ್ಲ ಅಂತ ಗೊತ್ತಾಗೋದಿಲ್ಲ ನೋಡಿ. ಇದೆಲ್ಲ ರೀಸೆಂಟಾಗಿ ಇಲ್ಲೇ ಲೋಕಲ್ಸ್ ಅವರು ಮುಚ್ಚಿದ್ದು, ಇಲ್ಲಾಂದರೆ ಇದೇ ರೀತಿ ಗುಂಡಿ ಇನ್ನೂ ಜಾಸ್ತಿ ಇರ್ತಿತ್ತು ನೋಡಿ. ಇಲ್ಲಿ ನೋಡಿ, ಇಲ್ಲಿದ್ದು ಕೂಡ ಇದು ಕಂಟಿನ್ಯೂಸ್ ಇದೆ. ಅಲ್ಲಿ ಒಂದು 1/2 ಕಿಲೋಮೀಟರ್ ಅಂತ ಹೇಳ್ಬೋದು, ಆ ರೀತಿ ಇದೆ ನೋಡಿ. ಆ ಲಾರಿಯ ಹಿಂದಿಂದನೇ ಹೋಗ್ತದೆ. ನಿಮ್ಗೆ ಯಾವಾಗ ಒಂದು ಐಡಿಯಾ ಬರ್ತದೆ ಗುಂಡಿ ಯಾವ ರೀತಿ ಇದೆ ಅಂತ, ಯಾಕಂದರೆ ಅದು ಲಾರಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತದಲ್ಲ ಅದಕ್ಕೆ. ಸೊ ಮಂಗಳೂರು ಖಾಲಿ ನ್ಯಾಷನಲ್ ಹೈವೇಲಿ ಮಾತ್ರ ಅಲ್ಲ ಗುಂಡಿ ಇರೋದು, ಸ್ಟೇಟ್ ಹೈವೇಲಿ ಕೂಡ ಇದೇ ರೀತಿ ಗುಂಡಿ ಎಲ್ಲ ಇದೆ. ಇಲ್ಲಿ ನೀವು ಇಷ್ಟು ತನಕ ನೋಡಿದರೆ ಕರೆಕ್ಟಾಗಿ ಸ್ಟ್ರೀಟ್ ಲೈಟಲ್ಲಿ ಇದೆ, ಸರಿಯಾಗಿ ಸ್ಟ್ರೀಟ್ ಲೈಟ್ ಇಲ್ಲ. ಸೊ ನೈಟ್ ಟೈಮ್ ಗುಂಡಿ ಇದೆ ಇಲ್ವ ಅಂತ ಹೇಗೆ ಗೊತ್ತಾಗ್ತದೆ. ನೋಡಿ ಒಂದು ಎಷ್ಟು 300 ಮೀಟರ್ ಆ ರೀತಿ ಫುಲ್ ಗುಂಡಿ ಇರೋನೇ ರಸ್ತೆ. ಆಚೆ ಬದಿಯಿಂದ ಗಾಡಿಗಳು ಬರ್ದಿಲ್ಲ, ಯಾಕೆ ಹೇಳಿ, ಅಲ್ಲಿ ಗುಂಡಿ ದೊಡ್ಡದಿದೆ. ಅದೇ ರೀತಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಗುಂಡಿ ಅಂತ. ಸೊ ಈ ಥರ ಗುಂಡಿ ಇದ್ದರೆ ಯಾವ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಯಾರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ? ಯಾರಿಗೂ ಆಗೋದಿಲ್ಲ. ಡೇ ಟೈಮಲ್ಲಿ ಆದರೆ ಸ್ವಲ್ಪ ಅದು ಗೊತ್ತಾಗ್ತದೆ, ಅದೇ ನೈಟ್ ಟೈಮಿಗೆ ಒಂಚೂರು ಗೊತ್ತಾಗೋದಿಲ್ಲ. ಇದು ನೋಡಿ ಏರ್ಪೋರ್ಟಿಗೆ ಬರುವಾಗಲೇ ಸ್ವಲ್ಪ ಈಚೆ ಬಚ್ವೆ ಬರುವ ರೂಟಲ್ಲಿ ಫಸ್ಟಿಗೆ ಗುಂಡಿಗಳು ನೋಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಎದುರು ಹೋದರೆ ಏರ್ಪೋರ್ಟ್ ಎಂಟ್ರಿ, ಆದರೆ ಈಚೆ ಬಚ್ವೆಗೆ ಹೋಗೋ ರೋಡಲ್ಲಿ ಗುಂಡಿಗಳು. ಏರ್ಪೋರ್ಟ್ ಇದ್ದು ಹೋಗೋ ರೋಡನ್ನು ಒಳ್ಳೆ ಕಾಂಕ್ರೀಟ್ ಮಾಡಿದ್ದಾರೆ, ಅದೇ ಬಚ್ವೆಗೆ ಹೋಗೋ ರೋಡನ್ನು ಡಾಮರ್ ಇದ್ದು ಎಂತ ಸರಿ ಮಾಡಲಿಲ್ಲ ರೋಡ್. ಇದೊಂದು ಮೇನ್ ಜಂಕ್ಷನ್ ನೋಡಿ. ಮರೂರು ಬ್ರಿಡ್ಜ್ ಸ್ಟಾರ್ಟ್ ಆಗುವ ಮೊದಲು ನೀವು ಮರಕಡ ಆಚೆಯಿಂದ ಬರೋದಾದರೆ ನೋಡಿ, ಇಲ್ಲಿ ಒಂದು ಬ್ಯಾರಿಕೇಡ್ ಅಡ್ಡ ಇಟ್ಟಿದ್ದಾರೆ. ಆದರೂ ನೋಡಿ ಗುಂಡಿ ಯಾವ ರೀತಿ ಇದೆ ನೋಡಿ. ಅದು ಕಾರೊಂದು ಮೂವ್ಮೆಂಟ್ ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ. ಎಲ್ಲ ಡ್ಯಾನ್ಸಿಂಗ್ ರೋಡೇ, ದೊಡ್ಡ ಗುಂಡಿ. ಇದು ಇಲ್ಲಿಂದೊಂದು 300 ಮೀಟ್ರ್ ಇದೇ ರೀತಿ ರೋಡು. ಇದನ್ನೆಲ್ಲ ಯಾವಾಗ ಸರಿ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಮರಕಡ ಜಂಕ್ಷನಿಂದ ಸ್ವಲ್ಪ ಕೆಳಗೆ ಇಳಿಯುವಾಗಲೇ ಸಿಗುವ ರೋಡ್ ಇದು ನಿಮಗೆ. ವೆಲ್ಕಮ್ ಟು ಮಂಗಳೂರು ಏರ್ಪೋರ್ಟ್ ಅಂತ. ಅದೇ ರೀತಿ ಮಂಗಳೂರು ಏರ್ಪೋರ್ಟಿಂದ ಎಲ್ಲರೂ ಮಂಗಳೂರು ಕಡೆಗೆ ಹೋಗೋದಂದರೆ ವೆಲ್ಕಮ್ ಟು ಮಂಗಳೂರು ಅನ್ನೋ ವೆಲ್ಕಮ್ ಮಾಡೋ ಇದು ರೋಡ್. ಸೊ ನೋಡಿ ಯಾವ ರೀತಿ ಇದೆ ಅಂತ.
ಇದು ನಮ್ಮ ಮಂಗಳೂರು ಬಚ್ಪೆ ರೋಡಿನ ಪ್ರೆಸೆಂಟ್ ಕಂಡೀಷನ್. ಇದು ಪ್ರತಿ ವರ್ಷ ಹೀಗೇನೆ, ಯಾರಾದರೂ MLA ಮಿನಿಸ್ಟರ್ MP ಬರೋದಾದ್ರೆ ಮಾತ್ರ ರೋಡನ್ನು ಸರಿ ಮಾಡ್ತಾರೆ, ಅದರ ನಂತರ ಇದೇ ಗ್ರಹಚಾರ. ಸೊ ನೋಡಿದಿರ ರೋಡ್ ಇದ್ದು ಕಂಡೀಷನ್ ಯಾವ ರೀತಿ ಇದೆ ಅಂತ. ಸೊ ಎಲ್ಲರೂ ಹೇಳ್ತಾರೆ ಮಂಗಳೂರು ಸಿಟಿ ಕಾರ್ಪೊರೇಷನ್ ಇದ್ದು ರೋಡ್ಸ್ ಸರಿ ಇಲ್ಲ, ನ್ಯಾಷನಲ್ ಹೈವೇ ಸರಿ ಇಲ್ಲ ಅಂತ. ಆದ್ರೆ ನಮ್ದು ಸ್ಟೇಟ್ ಹೈವೇನೆ ಸರಿ ಇಲ್ಲ. ಸೊ ಅಲ್ಲಲ್ಲಿ ಎಷ್ಟು ಗುಂಡಿ ಇದೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಆದಷ್ಟು ಜನರಿಗೆ ಶೇರ್ ಮಾಡಿ, MLA MP ಗಳೆಲ್ಲ ಈ ವಿಡಿಯೋ ನೋಡ್ಲಿ, ಅದರ ನಂತರ ನಮ್ಮ ಬಚ್ಪೆದ್ ಏನ್ ರೋಡ್ ಇದೆ ಬೇಗ ಸರಿಯಾಗ್ಲಿ ಅಂತ ನಾನು ಇಚ್ಛೆ ಪಡ್ತೇನೆ. ಸೊ ಕೇವಲ ರೋಡು ಗುಂಡಿ ಇದೆ ಅಂತಲ್ಲ, ಅಲ್ಲಿ ಸ್ಟ್ರೀಟ್ ಲೈಟ್ ಸರಿಯಾಗಿ ವ್ಯವಸ್ಥೆನೂ ಇಲ್ಲ. ಸೊ ಮೇನ್ ಆಗಿ ಸ್ಟ್ರೀಟ್ ಲೈಟ್ ಕೂಡ ಬೇಕು. ನೈಟ್ ಟೈಮ್ ಬೈಕ್ ರೈಡ್ ಆಗ್ಲಿ ಅಥವಾ ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಗುಂಡಿ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ. ಸೊ ಒಂದೊಂದು ಗುಂಡಿಯಲ್ಲಿ ಒಂದೊಂದು ಗಿಡ ನೆಡ್ಬೋದು, ಅಷ್ಟು ದೊಡ್ಡ ಗುಂಡಿ ಇದೆ. ಸೊ ಆದಷ್ಟು ಬೇಗ ಎಲ್ಲ ರೋಡ್ ಎಲ್ಲ ಸರಿಯಾಗ್ಲಿ, ಬೇಗ ಸರಿ ಮಾಡಿದ್ರೆ ತುಂಬಾ ಒಳ್ಳೇದು. ಈಗ ಹೇಗೂ ಮಳೆ ಎಲ್ಲ ಇಲ್ಲ, ಸೊ ರೋಡ್ ಸರಿ ಮಾಡ್ಲಿಕ್ಕೆ ಒಳ್ಳೆ ಸಮಯ ಕೂಡ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.